ಬೇಲಿಯೇ ಎದ್ದು ಹೊಲಮೈದ ಕತೆ ಇದು. ಸಮಾಜ ಸೇವೆ ಮಾಡೋ ಪವಿತ್ರವಾದ ಕಾಕಿ ತೊಟ್ಟಿರೋ ಆ ಪೊಲೀಸಪ್ಪ ಮಾಡ್ತಿದ್ದ ಕೆಲಸ ಮಾತ್ರ ಅಂತಿಂತದ್ದಲ್ಲ. ಕುಖ್ಯಾತ ಕಳ್ಳನೊಬ್ಬನ ಕಾನೂನಿಗೆ ಒಪ್ಸೋದನ್ನ ಬಿಟ್ಟು ತನ್ನ ಮನೆಯಲ್ಲೇ ಆಶ್ರಯ ಕೊಟ್ಟಿದ್ದ. ಮುಂದೇನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕಳ್ಳನ ಜೊತೆ ಪೊಲೀಸಪ್ಪ ರೂಮ್ ಶೇರ್. ಖಾಕಿ ಬಟ್ಟೆ ಧರಿಸಿ ಪತ್ನಿಗೆ ವಿಡಿಯೋ ಕಾಲ್. ಸಮಾಜ ಕಾಯಬೇಕಾದ ಪೊಲೀಸಪ್ಪ ಒಬ್ಬ ಸಮಾಜ ಘಾತುಕ ಕುಖ್ಯಾತ ಮನೆಗಳನಿಗೆ ವಾಸ್ತವ್ಯ ನೀಡಿದ್ದ. ಇದೇ ಆರೋಪದ ಮೇಲೆ ಪೊಲೀಸಪ್ಪ ಸಸ್ಪೆಂಡ್ ಕೂಡ ಆಗಿದ್ದ. ಕುಖ್ಯಾತ ಮನೆಗಳ ಸಲೀಂ ಅಲಿಯಾಸ್ ಬಾಂಬೆ ಸಲೀಂ ಜೊತೆಗೆ ಗೋವಿಂದಪುರ ಪೊಲೀಸ್ ಪೇದೆ HR ಸೋನಾರ್ಗೆ ಅವಿನಾಭಾವ ಸಂಬಂಧ ಇದೆ. ಈ ಕಳ್ಳ ಸಲೀಂ ಮೇಲೆ ಸಾಲು ಸಾಲು ವಾರೆಂಟ್ ಇದೆ. ಈತನ ಜೊತೆಗೆ ಒಟ್ಟಿಗೆ ರೂಮ್ ಶೇರ್ ಮಾಡಿ ಕುಡಿಯೋದು ತಿನ್ನೋದು ಎಲ್ಲ ಜೊತೆಯಲ್ಲೇ ಮಾಡ್ತಿದ್ರು. ಪೊಲೀಸಪ್ಪನ ಜೊತೆಗಿದ್ಕೊಂಡೆ ಕಳ್ಳತನ ಮಾಡ್ತಿದ್ದ ಈ ಬಾಂಬೆ ಸಲೀಂ ಕಳ್ಳತನದ ವೃತ್ತಿ ಜೊತೆಗೆ ನಾನು ಪೊಲೀಸ್ ಅನ್ನೋ ಹಾಗೆ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ಫೋರ್ಸ್ ಕೊಡ್ತಿದ್ದ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಮನೆ ಕಳ್ಳತನ ಆಗಿರುತ್ತೆ. ಆ ಮನೆ ಕಳ್ಳತನ ಪ್ರಕರಣದಲ್ಲಿ ಸುಮಾರು ಬೆಲೆ ಬಾಳುವ ಸೀರೆಗಳು ಮತ್ತು ಒಡವೆಗಳು ಕಳ್ಳತನ ಆಗಿರುತ್ತೆ. ಆ ಪ್ರಕರಣವನ್ನು ಇಂದಿರಾನಗರ ಇನ್ಸ್ಪೆಕ್ಟರ್ ಅವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಅದರಲ್ಲಿ ಬಾಂಬೆ ಮೂಲದ ಕೆಲವು ಆರೋಪಿಗಳು ಆ ಪ್ರಕರಣವನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಅವರು ಪೂನಾ ಮುಖಾಂತರ ಪಾಸ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪೂನಾ ಪೊಲೀಸ್ನವ್ರಿಗೆ ನಮ್ಮವರು ಇಂಟಿಮೇಷನ್ ಕೊಟ್ಟು ಆ ಕಾರನ್ನು ಡಿಟೈನ್ ಮಾಡಿ ಅಲ್ಲಿಂದ ಹೋಗ್ಲಿಕ್ಕೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವ್ರನ್ನ ಸಂಪೂರ್ಣವಾಗಿ ತನಿಖೆ ಮಾಡಿದಾಗ ಬೆಂಗಳೂರಿನಲ್ಲಿ ಭಾಳಷ್ಟು ಪ್ರಕರಣಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಭಾಳ ಮುಖ್ಯವಾಗಿ ಸಲೀಂ ಅಲ್ಲಿಯ ಶೇಖ್ ಸಲೀಂ ಅಂತ. ಇವನ ಮೇಲೆ ಭಾಳಷ್ಟು ಪ್ರಕರಣಗಳು ಬಾಂಬೆ, ಪೂನಾ, ಬೆಂಗಳೂರಿನಲ್ಲಿ ದಾಖಲಾಗಿರ್ತವೆ. ಅವ್ನ ಮೊಬೈಲ್ನ ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡಿರುವಂಥದ್ದು ಒಂದು ಫೋಟೋ ಸಿಗುತ್ತೆ ನಮಗೆ. ಪೊಲೀಸ್ ಡ್ರೆಸ್ಸು ಹ್ಯಾಟು ಹಾಕೊಂಡು ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಖಾಕಿ ಬಟ್ಟೆಯ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡಿದ್ದ. ಇಷ್ಟೆಲ್ಲ ಮಾಡ್ತಿದ್ರು ಪೇದೆ ಸೋನಾರ್ ಕಣ್ಣಿಗೆ ಕಾಣ್ಲೇ ಇಲ್ವಾ? ಇಲ್ಲ ಸೋನಾರ್ ಮುಂದೆಯೇ ಇದೆಲ್ಲ ನಡೀತಿತ್ತಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಯಾವಾಗ ಬಾಂಬೆ ಸಲೀಂ ಪೊಲೀಸರ ಕೈಗೆ ಲಾಕ್ ಆದ್ನೋ ಆಗ್ಲೇ ನೋಡಿ ಒಂದೊಂದೇ ಸ್ಟೋರಿ ಬೆಳಕಿಗೆ ಬಂದಿತ್ತು. ಸಲೀಂ ಮೊಬೈಲ್ನ ಚೆಕ್ ಮಾಡಿದಾಗ ಸೋನಾರ್ ಯೂನಿಫಾರ್ಮ್ ಫೋಟೋ ನೋಡಿದ್ದ ಪೊಲೀಸರಿಗೆ ಶಾಕ್ ಆಗಿತ್ತು. ಕಳ್ಳನನ್ನ ವಿಚಾರಿಸಿದಾಗ ಪೇದೆ ಸೋನಾರ್ ಹಾಗೂ ಬಾಂಬೆ ಸಲೀಂನ ಸ್ನೇಹ ಬಟ ಬಯಲಾಗಿದೆ. ಅವನನ್ನ ಕ್ವಶನ್ ಮಾಡಿದಾಗ ಇದು ಯೂನಿಫಾರ್ಮ್ ಎಲ್ಲಿ ಸಿಕ್ತು, ಹೇಗೆ ಹಾಕೊಂಡೆ ಅಂದಾಗ ಸುಮಾರು 1 ವರ್ಷದ ಹಿಂದುಗಡೆ ಇವನನ್ನ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿರ್ತಾರೆ. ಬಂಧಿಸಿದ ಸಂದರ್ಭದಲ್ಲಿ ಇವನನ್ನ ರಿಕವರಿಗೆ ಬೇರೆ ಕಡೆ ಕರ್ಕೊಂಡೋಗೋದು, ಔಟ್ ಆಫ್ ಸ್ಟೇಷನ್ ಕರ್ಕೊಂಡೋದಾಗ ಒಂದು ಹೋಟೆಲ್ ರೂಮ್ನಲ್ಲಿ ಇಟ್ಟಾಗ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಯೂನಿಫಾರ್ಮ್ ಅಲ್ಲಿ ಇಟ್ಟು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಇವನು ಹಾಕ್ಕೊಂಡು ಆ ಯೂನಿಫಾರ್ಮ್ನ ಹಾಕೊಂಡು ಅದನ್ನು ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ನಾವು ನೆಗ್ಲಿಜೆನ್ಸ್ ಮೇಲೆ ಏನು ಸೋನಾರೆ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಆಗ ಇವನ ಜೊತೆ ಕರ್ಕೊಂಡು ಹೋಗಿದ್ದಾರೆ ರಿಕವರಿಗೆ. ಆ ಪೊಲೀಸ್ ಕಾನ್ಸ್ಟೇಬಲ್ಗೆ ನೆಗ್ಲಿಜೆನ್ಸ್ ಮೇಲೆ ಯೂನಿಫಾರ್ಮ್ ಈ ಕಳ್ಳ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರನ್ನು ನಾವು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಪೆಂಡಿಂಗ್ ಡಿಪಾರ್ಟ್ಮೆಂಟ್. ಸದ್ಯ ಈ ಫೋಟೋ ವೈರಲ್ ಆಗ್ತಿದ್ದಂತೆ ಪೇದೆ ಸೋನಾರ್ನ ಪೂರ್ವ ವಿಭಾಗ DCP ಅಮಾನತು ಮಾಡಿದ್ದಾರೆ. ಆದ್ರೆ ಬಾಂಬೆ ಸಲೀಂ ಜೊತೆ ಸೋನಾರ್ ಬರೀ ಸ್ನೇಹ ಮಾಡಿದ್ನಾ ಇಲ್ಲ ಸಲೀಂನ ಕಳ್ಳತನದಲ್ಲಿ ಈತನದು ಶಾಮೀಲಿದ್ಯಾ ಎನ್ನುವ ಬಗ್ಗೆ ಕೂಡ ತನಿಖೆ ಆಗಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.